ಇಂದು ಕ್ರಿಸ್ಮಸ್ಗೆ ಸಿನಿ ಅಭಿಮಾನಿಗಳಿಗೆ ಒಂದು ದೊಡ್ಡ ಖುಷಿಯ ಸಂಗತಿ. ಯಾಕೆ ಅಂತಂದರೆ 2 ದೊಡ್ಡ ಕನ್ನಡ ಚಿತ್ರಗಳು ಇವತ್ತು ರಿಲೀಸ್ ಆಗ್ತಾ ಇದೆ. ಈಗಾಗಲೇ ಇಂದು ರಾಜ್ಯಾದ್ಯಂತ ಮಾರ್ಕ್ ಸಿನಿಮಾದ ಅಬ್ಬರ, ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾದ ಅಬ್ಬರ ಅಂತಕ್ಕಂಥದ್ದು ರಾಜ್ಯಾದ್ಯಂತ ಈಗ ಪ್ರಾರಂಭ ಆಗಿದೆ. ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ ಇವತ್ತು ರಿಲೀಸ್. ಮಾರ್ಕ್ ಅನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಫ್ಯಾನ್ಸ್ ಕಾತುರದಿಂದ ಕಾಯ್ತಾ ಇದ್ರು. ಈಗ ಕಾತುರಕ್ಕೆ ಬ್ರೇಕ್ ಬಿದ್ದಿದೆ. ಇವತ್ತು ಆಗಲೇ 6 ಗಂಟೆಗೆ, ಬೆಳಗಿನ ಜಾವ 6 ಗಂಟೆಗೆ ಶೋಗಳು ಸ್ಟಾರ್ಟ್ ಆಗಿದೆ. ಮಾರ್ಕ್ ಧಮಾಕ ಫ್ಯಾನ್ಸ್ ಈಗ ಫುಲ್ ಖುಷ್ ಆಗಿದ್ದಾರೆ. ಥಿಯೇಟರ್ ಮುಂದೆ ಜಮಾಯಿಸಿರ್ತಕ್ಕಂಥ ಫ್ಯಾನ್ಸ್ ಥಿಯೇಟರ್ ಮುಂದೆ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯೊಂದಿಗೆ ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾವನ್ನ ನೋಡೋದಕ್ಕೆ ಅಭಿಮಾನಿಗಳು ಥಿಯೇಟರ್ ಹತ್ತಕ್ಕೆ ಬಂದಿದ್ದಾರೆ. ಬಾಸ್ ಬಾಸ್ ಕಿಚ್ಚ ಬಾಸ್ ಅಂತ ಘೋಷಣೆ ಹಾಕುವ ಮೂಲಕ ಅಭಿಮಾನಿಗಳು ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯಾದ್ಯಂತ ಮಾರ್ಕ್ ಸಿನಿಮಾದ ಅಬ್ಬರ. ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ ಇವತ್ತು ಡಿಸೆಂಬರ್ 25ನೇ ತಾರೀಕು ಗ್ರ್ಯಾಂಡ್ ರಿಲೀಸ್ ಅನ್ನ ಪಡೆದುಕೊಂಡಿದೆ. ಮಾರ್ಕ್ ಅನ್ನ ಕಣ್ತುಂಬಿಕೊಳ್ಳೋದಕ್ಕೆ ಫ್ಯಾನ್ಸ್ ಕಾತುರದಿಂದ ಕಾಯ್ತಾ ಇದ್ರು. ಈಗ ಚಿತ್ರಮಂದಿರದಲ್ಲಿ ಅಭಿಮಾನಿಗಳು ಚಿತ್ರವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ನೋಡಬಹುದು ನೀವು. ಬೆಂಗಳೂರಿನ ಮೇನ್ ಥಿಯೇಟರ್ಗಳಲ್ಲಿ ಫ್ಯಾನ್ಸ್ ಸಿಕ್ಕಾಪಟ್ಟೆ ಮುಗಿಬಿದ್ದು ತಮ್ಮ ನೆಚ್ಚಿನ ನಟನ ಚಿತ್ರವನ್ನು ನೋಡೋದಕ್ಕೆ ಬರ್ತಾ ಇದ್ದಾರೆ. ಕಿಚ್ಚ ಸುದೀಪ್ ಅಭಿನಯದ ಬಹುನಿರೀಕ್ಷಿತ ಚಿತ್ರ ಮಾರ್ಕ್. ಇಂದು ರಾಜ್ಯಾದ್ಯಂತ ಮಾರ್ಕ್ ಸಿನಿಮಾದ ಅಬ್ಬರ. ಮಾರ್ಕ್ ಅನ್ನ ಕಣ್ತುಂಬಿಕೊಳ್ತಾ ಇರ್ತಕ್ಕಂತಹ ಫ್ಯಾನ್ಸ್ ಧಮಾಕ, ಮಾರ್ಕ್ ಧಮಾಕ ಫ್ಯಾನ್ಸ್ಗೆ ಸಿಕ್ಕಾಪಟ್ಟೆ ಖುಷಿಯನ್ನು ಉಂಟು ಮಾಡಿದೆ. ಡಿಸೆಂಬರ್ 11ನೇ ತಾರೀಕೆ ಏನು ಡೆವಿಲ್ ಸಿನಿಮಾ ರಿಲೀಸ್ ಆಗಿತ್ತು, ಅಭಿಮಾನಿಗಳು ಹೇಗೆ ಸಂಭ್ರಮಾಚರಣೆಯನ್ನು ಮಾಡಿದ್ರು ಅದೇ ರೀತಿಯ ಸಂಭ್ರಮಾಚರಣೆಯನ್ನು ಕಿಚ್ಚ ಸುದೀಪ್ ಅಭಿಮಾನಿಗಳು ಕೂಡ ಮಾಡ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ನೋಡಬಹುದು ನೀವು. ರಾಜ್ಯದ ಅನೇಕ ಚಿತ್ರಮಂದಿರಗಳಲ್ಲಿ ಮಾರ್ಕ್ ಸಿನಿಮಾ ರಿಲೀಸ್ ಆಗಿದೆ. ದೊಡ್ಡ ದೊಡ್ಡ ಕಟೌಟ್ಗಳನ್ನು ಹಾಕಿ, ಕಿಚ್ಚ ಸುದೀಪ್ ಅವರ ದೊಡ್ಡ ದೊಡ್ಡ ಕಟೌಟ್ಗಳನ್ನು ಹಾಕಿ, ಹೂವಿನ ಹಾರವನ್ನು ಹಾಕಿ ಸಂಭ್ರಮಾಚರಣೆಯನ್ನು ಮಾಡಿ ಥಿಯೇಟರನ್ನು ಶೃಂಗಾರ ಮಾಡಿ ಅಭಿಮಾನಿಗಳು ಇವತ್ತು ಬೆಳಗಿನ ಜಾವ 5 ಗಂಟೆಯಿಂದಾನೇ ಥಿಯೇಟರ್ ಮುಂದೆ ಜಮಾಯಿಸಿದ್ದಾರೆ. 6 ಗಂಟೆಗೆ ಶೋ ಸ್ಟಾರ್ಟ್ ಆಗಿದೆ. ಈಗ ಮಾರ್ಕ್ ಸಿನಿಮಾವನ್ನು ಅಭಿಮಾನಿಗಳು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅದು ಎಂತಹ ಒಂದು ರಿವ್ಯೂ ಬರುತ್ತೆ, ಎಂತಹ ಮೆಚ್ಚುಗೆ ಬರುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಯಾಕಂತಂದರೆ ಇತ್ತೀಚೆಗೆ ಒಂದಷ್ಟು ಬೆಳವಣಿಗೆಗಳನ್ನು ನಾವು ನೋಡ್ತಾ ಹೋದ್ವಿ. ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಪ್ರಮಾಣದ ಸ್ಟಾರ್ ವಾರ್ ಮತ್ತು ಸ್ಟಾರ್ಗಳ ಫ್ಯಾನ್ಸ್ ವಾರ್ ಅನ್ನುವಂಥದ್ದಾಯಿತು. ಹಿಂದೆ ಡಿಸೆಂಬರ್ 11ನೇ ತಾರೀಕು ಡೆವಿಲ್ ಸಿನಿಮಾ ರಿಲೀಸ್ ಆಯಿತು. ಆಗ ದರ್ಶನ್ ಅಭಿಮಾನಿಗಳಿಗೆ ಒಂದು ಮನವಿಯನ್ನು ಮಾಡಿದರು. ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ, ಯಾರು ನಮ್ಮ ಬಗ್ಗೆ ನೆಗೆಟಿವ್ ಮಾತಾಡಿದರೂ ಕೂಡ ವಿಚಾರ ಮಾಡಬೇಡಿ, ಕಿವಿ ಕೊಡಬೇಡಿ, ಅವರಿಗೆಲ್ಲ ತಕ್ಕ ಉತ್ತರ ಕೊಡಿ. ನಿಮ್ಮ ಉತ್ತರ ಬಾಯಿಂದ ಬರುವ ಉತ್ತರವಲ್ಲ, ಅದು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಕೊಡ್ತಕ್ಕಂಥ ಉತ್ತರ ಆಗಿರಬೇಕು ಅಂತ. ಈಗ ಎಲ್ಲೋ ಒಂದು ಕಡೆ ಫ್ಯಾನ್ ವಾರ್ ಭಾಳ ಸ್ಟ್ರಾಂಗ್ ಆಗಿದೆ. ಅದರ ಜೊತೆಗೆ ಡಿಸೆಂಬರ್ 20ನೇ ತಾರೀಕು ಹುಬ್ಬಳ್ಳಿಯಲ್ಲಿ ಪ್ರೀ ರಿಲೀಸ್ ಇವೆಂಟ್ ಏನಾಯಿತು, ಮಾರ್ಕ್ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್, ಆಗ ಸುದೀಪ್ ಅವರು ನೀಡಿರ್ತಕ್ಕಂಥ ಹೇಳಿಕೆ ಕೂಡ ಎಲ್ಲೋ ಒಂದು ಕಡೆ ಬೇರೆ ಹೀರೋ ಅಭಿಮಾನಿಗಳಿಗೆ ಬೇಸರವನ್ನು ಉಂಟು ಮಾಡಿದ್ದು ಸತ್ಯ. ಏನು ಹೇಳಿದ್ರು ಸುದೀಪ್ ಅವರು? ಹೊರಗಡೆ ಒಂದು ಪಡೆ ರೆಡಿ ಆಗ್ತಾ ಇದೆ, ಆ ಪಡೆಯನ್ನು ಎದುರಿಸೋದಕ್ಕೆ ನಾವು ಸಿದ್ಧ, ಸಮರಕ್ಕೂ ಸಿದ್ಧ, ಈ ಮಾತಿಗೆ ಬದ್ಧ ಅಂತ ಹೇಳಿದರು. ಅಂದರೆ ವೆರಿ ಕಾಂಪಿಟೇಷನ್ ಆಗಿ ಸಿನಿಮಾವನ್ನು ತೆಗೆದುಕೊಂಡಿದ್ದಾರೆ ಕಿಚ್ಚ ಸುದೀಪ್ ಮಾರ್ಕ್ ಸಿನಿಮಾ ಬಗ್ಗೆ ಅಷ್ಟು ನಿರೀಕ್ಷೆಯನ್ನು ಮೂಡಿಸಿತ್ತು ಸುದೀಪ್ ಅವರ ಮಾತು. ಸಿನಿಮಾ ನೋಡಿ ಬಂದಂತಹ ಪ್ರೇಕ್ಷಕ ಏನು ಹೇಳ್ತಾನೆ ಅನ್ನುವುದನ್ನು ಕಾದು ನೋಡಬೇಕು. ಬಟ್ ಈಗ ಬಹಳ ಭರ್ಜರಿಯಾಗಿ ಚಿತ್ರಮಂದಿರಗಳಲ್ಲಿ ಚಿತ್ರ ಪ್ರದರ್ಶನ ಕಾಣ್ತಾ ಇದೆ. ಬಹುನಿರೀಕ್ಷಿತ ಚಿತ್ರ ಆಗಿತ್ತು ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ. ಇದು ರಾಜ್ಯಾದ್ಯಂತ ಅಬ್ಬರ ಮಾಡ್ತಾ ಇದೆ, ಸದ್ದು ಮಾಡ್ತಾ ಇದೆ. ಮಾರ್ಕ್ ಧಮಾಕಕ್ಕೆ ಫ್ಯಾನ್ಸ್, ಕಿಚ್ಚ ಸುದೀಪ್ ಫ್ಯಾನ್ಸ್ ಆಗಿರ್ಬೋದು ಅಥವಾ ಅನೇಕ ಜನ ಸಿನಿ ಅಭಿಮಾನಿಗಳಾಗಿರ್ಬೋದು, ಬಹಳ ಕಾತುರದಿಂದ ಕಾಯ್ತಾ ಇದ್ರು. ಎಲ್ಲಿ ನೋಡಿದ್ರು ಕೂಡ ಈಗ ಮಾರ್ಕ್ದೇ ಹವ. ಇನ್ನು ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ ನೋಡೋದಕ್ಕೆ ಕಿಚ್ಚ ಸುದೀಪ್ ಅವರ ತಂದೆ ಮತ್ತು ಮಗಳು ಸಾನ್ವಿ ಇಬ್ಬರು ಕೂಡ ಥಿಯೇಟರ್ಗೆ ಜಮಾಯಿಸಿದ್ದಾರೆ. ತಂದೆ ಸಿನಿಮಾ ನೋಡಲು ಮಗಳು ಸಾನ್ವಿ ಥಿಯೇಟರ್ಗೆ ಬಂದಿದ್ದಾರೆ. ಸಾನ್ವಿಯನ್ನು ಕಂಡು ಸುದೀಪ್ ಫ್ಯಾನ್ಸ್ ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದಾರೆ, ಹರ್ಷೋದ್ಗಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.
ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ವೀಕ್ಷಿಸಲು ಬಂದಂತಹ ಸುದೀಪ್ ಪತ್ನಿ ಪ್ರಿಯಾ. ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡಲು ಬಂದಂತಹ ಸುದೀಪ್ ಪತ್ನಿ. ಸುದೀಪ್ ಪರ ಘೋಷಣೆ ಸಂಭ್ರಮಗಳು ಎಲ್ಲಿಲ್ಲದೆ ಥಿಯೇಟರ್ನ ಮುಂದೆ ಮುಳುಗ್ತಾ ಇದೆ. ಇನ್ನು ರಾಜ್ಯಾದ್ಯಂತ ಮಾರ್ಕ್ ಸಿನಿಮಾದ ಅಬ್ಬರ, ಕಿಚ್ಚ ಸುದೀಪ್ ಅವರದ್ದೇ ಅಬ್ಬರ. ಅಪ್ಪನ ಸಿನಿಮಾ ನೋಡೋದಕ್ಕೆ ಮಗಳು ಸಾನ್ವಿ ಈಗ ಥಿಯೇಟರ್ ಹತ್ರಕ್ಕೆ ಆಗಮಿಸಿದ್ದಾರೆ. ಸಾನ್ವಿಯನ್ನ ಕಂಡು ಸುದೀಪ್ ಅಭಿಮಾನಿಗಳೆಲ್ಲರೂ ಕೂಡ ಸಂತೋಷವನ್ನ, ಹರ್ಷೋದ್ಗಾರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡಲು ಬಂದಂತಹ ಕಿಚ್ಚ ಸುದೀಪ್ ಅವರ ಪತ್ನಿ ಪ್ರಿಯಾ ಅವರು ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡೋದಕ್ಕೆ ಬಂದಿದ್ದಾರೆ. ಇದು ರಾಜ್ಯಾದ್ಯಂತ ಮಾರ್ಕ್ ಅಬ್ಬರ. ಸುದೀಪ್ ಪರ ಘೋಷಣೆಗಳನ್ನು ಕೇಳಿ ಸುದೀಪ್ ಮಗಳು ಹಾಗೂ ಪತ್ನಿ ಇಬ್ಬರೂ ಕೂಡ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಕೂಡ ಇವತ್ತು ಥಿಯೇಟರ್ನ ಮುಂದೆ ಸುದೀಪ್ ಪರ ಘೋಷಣೆಗಳ ಸಂಭ್ರಮ ಮೊಳಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ನೋಡಬಹುದು ಮಾರ್ಕ್ ಫ್ಯಾನ್ಸ್, ಸುದೀಪ್ ಅವರ ಫ್ಯಾನ್ಸ್ ಪಟಾಕಿಯನ್ನ ಸಿಡಿಸಿ ಸಂಭ್ರಮಾಚರಣೆಯನ್ನ ಮಾಡಿ ಚಿತ್ರವನ್ನು ಬರಮಾಡಿಕೊಳ್ತಾ ಇದ್ದಾರೆ. ಇನ್ನು ಮೇನ್ ಥಿಯೇಟರ್ಗಳಲ್ಲಿ ಚಿತ್ರವನ್ನ ವೀಕ್ಷಣೆ ಮಾಡೋದಿಕ್ಕಂತ ಹೇಳಿ ಸುದೀಪ್ ಅವರ ಪುತ್ರಿ ಸಾನ್ವಿ ಹಾಗೂ ಸುದೀಪ್ ಅವರ ಧರ್ಮಪತ್ನಿ ಪ್ರಿಯಾ ಅವರು ಆಗಮಿಸಿದ ದೃಶ್ಯಾವಳಿಗಳಲ್ಲಿ ನೀವು ನೋಡಬಹುದು. ಥಿಯೇಟರ್ಗೆ ಆಗಮಿಸ್ತಾ ಇದ್ದಾರೆ. ಸಾನ್ವಿಯನ್ನ ಕಂಡು, ಮಗಳನ್ನ ಕಂಡು ಸುದೀಪ್ ಅಭಿಮಾನಿಗಳು ಕೂಡ ಹರ್ಷೋದ್ಗಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಾರ್ಕ್ ಸಿನಿಮಾದಲ್ಲಿ ಸುದೀಪ್ ಅವರ ಮಗಳು ಸಾನ್ವಿ ಒಂದು ಹಾಡನ್ನು ಕೂಡ ಹಾಡಿ ಪ್ಲೇಬ್ಯಾಕ್ ಸಿಂಗರ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಹೊರಹೊಮ್ಮಿದ್ದಾರೆ. ಇನ್ಫ್ಯಾಕ್ಟ್ ಶಿ ಈಸ್ ವೆರಿ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್. ಸಂಗೀತದಲ್ಲಿ ಆಸಕ್ತಿ ಇದ್ದರೂ ಕೂಡ ಸಿನಿಮಾದಲ್ಲಿ ಅಫಿಷಿಯಲ್ ಆಗಿ ಹಾಡಿರಲಿಲ್ಲ ಅಂತ ಭಾವಿಸ್ತೇನೆ. ಆದರೆ ಈಗ ತಂದೆಯ ಚಿತ್ರದ ಹಾಡೊಂದಿಗೆ ಮಸ್ತ್ ಮಲೈಕಾ ಅನ್ನುವಂಥ ಹಾಡಿಗೆ ಧ್ವನಿಯಾಗಿದ್ದಾರೆ ಸಾನ್ವಿ. ಬಹಳ ದೊಡ್ಡ ಪ್ರಮಾಣದ ಹಿಟ್ಟನ್ನು ಹಾಡು ಪಡೆದುಕೊಂಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಕೂಡ ಆ ಹಾಡಿನದ್ದೇ ಹವ. ನೀವು ನೋಡಿ, ಥಿಯೇಟರ್ನ ಒಳಗಡೆ ಕಾರ್ ಬರ್ತಾ ಇದೆ. ಕಾರ್ನಲ್ಲಿ ಕಿಚ್ಚ ಸುದೀಪ್ ಅವರ ಧರ್ಮ ಪತ್ನಿ ಪ್ರಿಯಾ ಮತ್ತು ಮಗಳು ಸಾನ್ವಿ ಇಬ್ಬರೂ ಕೂಡ ಇದ್ದಾರೆ. ಅವರನ್ನು ನೋಡಿ ಅಭಿಮಾನಿಗಳು ಸಿಕ್ಕಾಪಟ್ಟೆ ಹರ್ಷೋದ್ಗಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪತಿಯ ಸಿನಿಮಾ ನೋಡೋದಕ್ಕೆ ಬೆಳಗ್ಗೆ 6 ಗಂಟೆಗೆ ಮೇನ್ ಥಿಯೇಟರ್ಗೆ ಆಗಮಿಸಿದ್ದಾರೆ ಪ್ರಿಯಾ. ಸಾನ್ವಿ ಸುದೀಪ್ ಅವರನ್ನು ಕಂಡು ಅಭಿಮಾನಿಗಳು ಹರ್ಷೋದ್ಗಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲಿ ನೋಡಿದರೂ ಕೂಡ ಇವತ್ತು ಸುದೀಪ್ ಅವರ ಹೆಸರಿನ ಘೋಷಣೆಗಳೇ ಥಿಯೇಟರ್ನ ಮುಂದೆ ಕೇಳಿ ಬರ್ತಾ ಇದೆ. ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡಲು ಬಂದಂತಹ ಪತ್ನಿ ಪ್ರಿಯಾ ಈ ಹಿಂದೆ ಡೆವಿಲ್ ಸಿನಿಮಾ ಬಿಡುಗಡೆಯಾದಾಗ ವಿಜಯಲಕ್ಷ್ಮಿ ಅವರು ಕೂಡ ತಮ್ಮ ಪತಿಯ ಸಿನಿಮಾ ನೋಡೋದಕ್ಕೆ ಅಂತ ಹೇಳಿ ಥಿಯೇಟರ್ಗೆ ಧಾವಿಸಿದ್ರು. ಫಸ್ಟ್ ಡೇ ಫಸ್ಟ್ ಶೋ. ಅದೇ ನಿಟ್ಟಿನಲ್ಲಿ ಪ್ರಿಯಾ ಅವರು ಕೂಡ ಸುದೀಪ್ ಅವರ ಸಿನಿಮಾ ನೋಡೋದಕ್ಕೆ, ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡೋದಕ್ಕೆ ಇವತ್ತು ಥಿಯೇಟರ್ನ ಹತ್ರಕ್ಕೆ ಆಗಮಿಸಿದ್ದಾರೆ. ರಾಜ್ಯಾದ್ಯಂತ ಇವತ್ತು ಮಾರ್ಕ್ ಸಿನಿಮಾದೇ ಅಬ್ಬರ. ಎಲ್ಲಿ ನೋಡಿದರೂ ಕೂಡ ಸುದೀಪ್ ಅಭಿಮಾನಿಗಳ ಆರ್ಭಟ ಅಂತಕ್ಕಂಥದ್ದನ್ನು ನಾವು ಕಾಣಬಹುದು.